ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ನಿಮಗೆಲ್ರಿಗೂ ಗೊತ್ತು. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಅದೇ ನಾನು ಆ್ಯಕ್ಟ್ ಮಾಡಿದ ಲಾಸ್ಟ್, ಅಂದರೆ ಮದುವೆಗೆ ಮುಂಚೆ ವರ್ಕ್ ಮಾಡಿದ ಪಿಕ್ಚರ್. ವರ್ಕ್ ಮಾಡಿಬಿಟ್ಟು ನಾವು ಹೋಗಿದ್ದೀವಿ. ಆ ಶೂಟಿಂಗ್ನಲ್ಲೆಲ್ಲ ಇಟ್ ವಾಸ್ ಲೈಕ್ ಫನ್, ಒಂದು ಟೂರ್ ಹೋಗೋ ಥರ ಇತ್ತು. ಅವರು ಸರಿ ಟೋಟಲಿ ಯೂನಿಟ್ ಹಂಗೆ, ಬಟ್ ವೆರಿ ನೈಸ್ ಪರ್ಸನ್, ವೆರಿ ಫ್ರೆಂಡ್ಲಿ, ವೆರಿ ಲವ್ವಿಂಗ್, ಕೇರಿಂಗ್ ಪರ್ಸನ್. ಆಮೇಲೆ ಒಂದೆರಡು ಸಲ ನಾನು ಮೀಟ್ ಮಾಡಿದ್ದೀನಿ, ಅವರು ಆ್ಯಕ್ಟ್ ಮಾಡಿದ್ದ ಪಿಕ್ಚರ್ಸ್ ಎಲ್ಲ ನೋಡಿದ್ದೀನಿ. ಇವತ್ತು ಬೆಳಗ್ಗೆ ಆ ನ್ಯೂಸ್ ರಿಯಲಿ ಶಾಕಿಂಗ್. 80s ಬಗ್ಗೆಲ್ಲ ಮಾತಾಡ್ತಾ ಇರೋವಾಗ, ಒಬ್ಬರ ಜೊತೆ ಮಾತಾಡ್ತಾ ಇರೋವಾಗ ಡೈರೆಕ್ಟ್ರ್ ಬಗ್ಗೆ ಅಯ್ಯೋ ನನ್ನ ಡೈರೆಕ್ಟ್ರು ನಾನು ಹೋಗಬೇಕು ಅಂತ ಹೇಳಿದೆ. ಅದಕ್ಕೆ ನಾನು ಬಂದಿರೋದು. ಅವ್ರನ್ನ ಈ ಥರ ನೋಡೋದು ಕಷ್ಟ ಆಗ್ತಾಯಿದೆ, ಬಟ್ ಅವ್ರ ಜೊತೆಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಅದು ನನಗೆ ತುಂಬ ಸಂತೋಷ. ನನಗೆ ಅವ್ರನ್ನ ಹಂಗೆ ನೋಡಿ ಇವತ್ತು ನಂಗೆ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಬೇಸರ ಆಗ್ತಾಯಿದೆ. ಆಮೇಲೆ ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಅವರು. ವಿಷ್ಣುವರ್ಧನ್ ಸರ್ಗಂತೂ ತುಂಬ ಆತ್ಮೀಯವಾಗಿ ಇದ್ದಂಥವ್ರು. ಅವರೆಲ್ಲ ಹೇಳ್ತಾ ಇದ್ರು ಅದನ್ನು. ಸಾಹಸ ಸಿಂಹದಿಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ನಿರ್ದೇಶಕರನ್ನ, ಒಂದು ಒಳ್ಳೆಯ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿನ ಕಳ್ಕೊಂಡಿದ್ದು ನಮಗೆ ಎಲ್ರಿಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಈ ದುಃಖನ ಭರಿಸೋ ಅಂತ ಅವರ ಒಂದು ಕುಟುಂಬಕ್ಕೆ ಈ ದುಃಖನ ಭರಿಸೋವಂಥ ಒಂದು ದೇವರು ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರ ಒಂದು ಫಿಲಮ್ ಚೇಂಬರಲ್ಲಿ ಡೆತ್ ಆಗಿರೋದು. ಸೊ EC ಮೀಟಿಂಗು ಫಸ್ಟ್ ಅಂತಿದ್ದೀರಾ, ಎಲ್ಲೊಂದು ಕಡೆ ಮೊದಲಲ್ಲೇ ಈ ವಿಘ್ನ ಎದುರಾಯಿತು ಅಂತ ಅನ್ನಿಸ್ತಿಲ್ವ? ಹೌದು, ಯಾಕೆಂದರೆ ನಿನ್ನೆ ಒಂಥರ ಬ್ಲ್ಯಾಕ್ ಫ್ರೈಡೆ ಅಂತ ಹೇಳ್ಬೋದು. ನೋಡಿದ್ರೆ ಅಲ್ಲಿ ನಮ್ಮ ಚಿಂಗಾರಿ ಮಹದೇವ್ ಅವರು ಎಂಥ ಒಳ್ಳೆ ಪ್ರೊಡ್ಯೂಸರು, ಅವ್ರ ವೈಫು ಇದಾಗಿದ್ದು ಬೇಜಾರಾಯಿತು. ಆಮೇಲೆ ನಿನ್ನೆ ಫಸ್ಟು EC, ಯಾಕಂದರೆ ಇದೆಲ್ಲ ಸ್ವಲ್ಪ ಈ ಪ್ರಾಬ್ಲಮ್ಗಳೂ ಇದಾಗಿತ್ತು. 93ರ ಸಂಭ್ರಮ ಬಗ್ಗೆ ನಿಮ್ಮೆಲ್ರಿಗೂ ನಾನು ಮಾತಾಡಿದ್ದೆ. ಇದಾಗಿರ್ಬೋದು, ನಮ್ಮ ಸಬ್ಸಿಡಿ ವಿಚಾರ, ನಿರ್ಮಾಪಕರ ವಿಚಾರವಾಗಿ ಅವರು ತುಂಬ ಹೋರಾಟ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ಟೈಮು 93 ವರ್ಷದಲ್ಲಿ 92 ವರ್ಷ ತುಂಬಿ 93 ವರ್ಷಕ್ಕೆ ಕಾಲಿಟ್ಟಿದೆ. ಇದು ಫಸ್ಟ್ ಟೈಮು ECನಲ್ಲೇ ಆಗಿರೋಂಥದ್ದು. ವಾಣಿಜ್ಯ ಮಂಡಳಿನಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದ್ದು ಇದು ಫಸ್ಟ್ ಟೈಮು. ಬಟ್ ಒಂದು ಹೇಳಬೇಕಂದ್ರೆ ಅವ್ರು ಇಡೀ ಒಂದು ಜೀವನನ ಚಿತ್ರರಂಗಕ್ಕೆ ಅವರು ತ್ಯಾಗ ಮಾಡಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ಅನ್ನೋದು ನಿಶ್ಚಿತ. ಅದನ್ನು ಭಗವಂತ ಬರೆದು ಬಿಡ್ತಾನೆ. ಅವನು ಕಳಿಸಿದ್ದಾನೆ, ಅವತ್ತು ನಡ್ಕೊಂಡು ಹೋಗ್ಬೇಕಷ್ಟೇ. ನಿನ್ನೆ ವಾಣಿಜ್ಯ ಮಂಡಳಿಯಲ್ಲಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಳಗೆ ಮೀಟಿಂಗ್ ನಡೀತಾ ಇತ್ತು. ನಮ್ಮ ಪಕ್ಕದಲ್ಲೇ ಕೂತರು. ನಾನು, ನಮ್ಮ KV ಚಂದ್ರಶೇಖರು, ಥಾಮಸ್ ಡಿಸೋಜ, ಹುಬ್ಬಳ್ಳಿ ಬಾಬ್ಜಿ ಅವರು, ನಾರಾಯಣ ರೆಡ್ಡಿ ಅವರೆಲ್ಲ ಪಕ್ಕದಲ್ಲೇ ಕೂತಿದ್ದೀವಿ, ಮಾತಾಡ್ತಿರ್ಬೇಕು. ಯಾಕೋ ಸ್ವಲ್ಪ ಯಾವುದೋ ವಿಷಯದಲ್ಲಿ ರೈಸ್ ಆದವರು. ನಾನು ಸುಮ್ಮನೆ ರೀ, ಏನಾಗಲ್ಲ, ಬಂದು ಕೂತ್ಕೊಳ್ರಿ ಸುಮ್ಮನೆ ಅಂತ ಹೇಳಿದೆ. ಕೂತ್ಕೊಂಡ್ರು ಅಷ್ಟೇ. ಕೂತ್ಕೊಂಡ್ರು. ತಕ್ಷಣ ಯಾಕೋ ಸ್ವಲ್ಪ ತಲೆ ಕೆಳಗೆ ಹಾಕಿದ್ರು. ತಕ್ಷಣ ಕರ್ಕೊಂಡು ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಇಂಜೆಕ್ಷನ್ ಎಲ್ಲ ಕೊಟ್ಟರು. ಆದರೂ ಕೂಡ ನಾನು ಮೊದಲು ಹೇಳಿದ್ನಲ್ಲ, ಹಾಗೆ ನಾವೇನೇ ಮಾಡಿದ್ರು ಕೂಡ ಅವ್ನು ಕರೆದಾಗ ನಾವು ಹೋಗಲೇಬೇಕು. ಹಾಗೆ ಒಟ್ಟಲ್ಲಿ ಏನಪ್ಪ ಅಂದರೆ, ಮನುಷ್ಯ ಹೋದ್ಮೇಲೆ ಅವನ ಒಳ್ಳೆತನ, ಅವನ ಕೆಲಸಗಳು ಉಳ್ಕೊಳ್ತೇವೆ ವಿನಃ ಬೇರೆ ಯಾವುದೋ ಜೊತೆ ಬರೋದಿಲ್ಲ. ಇದು ಬರೀ ನೋವಲ್ಲ, ಒಂಥರ ಈ ದಿಗ್ಭ್ರಮೆ ಅಂತಲ್ಲ, ಆ ಥರ. ಅಷ್ಟು ಆರೋಗ್ಯವಾಗಿದ್ದಂಥ ಒಬ್ಬ ಮನುಷ್ಯ ಸಡನ್ನಾಗಿ ಈ ಥರ ಆಗಿದ್ದಾರೆ. ಅದು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದರು, ಕೊನೆಯ ಉಸಿರು ಇರೋವರೆಗೂ ಪೆನ್ನು ಪೇಪರ್. ಅವ್ರಿಗೆ ಒಂದು ಸಾರಿ ಈ ಸೀನು ಅಂತ ಹೇಳಿದ್ರೆ ಸಾಕು, ಟಕ್ ಅಂತ ಅಲ್ಲೇ ಪೆನ್ ತೊಗೊಂಡು ಪಟ 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 ಬರೆಯೋರು. ಇಷ್ಟಕ್ಕೂ ನಾನು ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದೆ. ಆ ಸಿನಿಮಾ ಕತೆ ಬರೆದವರೇ ಜೋಸೆಮನ್ ಸರ್, ಡೈಲಾಗು ಅವರು ಒಂದು ಪಾತ್ರ ಮಾಡಿದರು ಅದರಲ್ಲಿ. ಭಾಳ ಆತ್ಮೀಯರು ನಮಗೆ, ಯಾಕೆಂದರೆ ನಾವು ಸಿಕ್ಕಾಪಟ್ಟೆ ದೊಡ್ಡ ಭಕ್ತರು. ಅದರಿಂದಾಗಿ ಬೇಕಾಷ್ಟು ವಿಷ್ಣುವರ್ಧನ್ ಸರ್ ಸಾಹಸ ಸಿನಿಮಾ, ಟೈಮ್ ಬಾಂಬು, ಎಂಥ ಸಿನಿಮಾಗಳನ್ನ ಮಾಡಿದಂಥ ಒಬ್ಬ ನಿರ್ದೇಶಕರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಬಟ್ ಏನಾದರೂ ಒಂದು ಒಳ್ಳೇದಾಗಲೇಬೇಕು. ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು. ಅದನ್ನು ನಾನು ಕರೆದು ಸಾರಿಗೆ
₹1 ಬ್ಯಾಲೆನ್ಸ್ ಇಲ್ದಂಗೆ ನಾನು ನಮ್ಮ ಅಕಾಡೆಮಿಯಿಂದ ಆ್ಯಕ್ಚುಲಿ ಅವರು ಕೊಟ್ಟೆ. ಈ ಫೈನಲಾಗಿ ಏನಾಗುತ್ತೆ ಅಂದರೆ ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಎಂಥ ಹೆಸರು ಮಾಡಿ ಏನು ಗ್ರೇಟಪ್ಪ ನೀವು, ಅಬ್ಬಾ ಅವ್ರು ಹಂಗೆ ಜೋಸಮ್ಮನ ಹಿಂಗೆ ಅಂತ ಹೇಳಿದಂಥ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ನೆರಳು ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೋ ಅವರ ಜೀವನಕ್ಕೋ ಒಂದು ಒಳ್ಳೆಯದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕು ಅಂತ ನಂಗೆ ಅನಿಸ್ತಾ ಇದೆ. ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಓಕೆ, ಸರ್ಕಾರದ ಕೆಲಸ ಮಾಡೇ ಮಾಡುತ್ತೆ. ಸರ್ಕಾರ ಏನು ಅಂದ್ಕೊಂಡಿರ್ತಾರೋ ನಮ್ಮ ಮನವಿಗಳು ಏನೇನಿರುತ್ತೋ ಅದನ್ನೆಲ್ಲ ಸರ್ಕಾರ ನೆರವೇರಿಸ್ತಾರೆ. ಆದರೆ ಒಬ್ಬ ಕಲಾವಿದ ಕಡೆಯಲ್ಲಿ ಈ ಥರ ಅವ್ರಿಗೇನೂ ಇಲ್ಲ ಅಂತ ಆದಾಗ ಡಣ್ಣಂತನ್ನು ನಮಗೆ ಒಂಥರ ದಡ್ಡು ಅನಿಸ್ಬಿಡುತ್ತೆ. ಹಂಗೆ ಆಗಕ್ಬಿಡ್ದೆ. ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನಾರು ಒಂದು ನಿಧಿನೋ ಏನೋ ಕಲಾವಿದರಿಗೆ ಕೈಲಾಗದೇ ಇರೋರಿಗೆ, ಕಡೆ ಕಾಲದಲ್ಲಿ ಏನು ಇಲ್ಲದೇ ಇರೋರಿಗೆ ಏನಾದ್ರು ಸಹಾಯ ಆಗೋ ಥರ ಈಗಲಾದರೂ ನಾವು ಯೋಚನೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೈಮನ್ ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು. ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು. ಬರೀ ಒಂದು ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರಲಿಲ್ಲ. ನಮ್ಮ ಥರನೇ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷವೂ ನಾನು ಈ 4 ವರ್ಷದಿಂದ ನಾನೇ ಜ್ಯೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವರು ಫೈಲ್, ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಅಂತಿದ್ದಾರೆ, ಅವ್ರ ಫೈಲೆಲ್ಲ ಟೇಬಲ್ ಮೇಲೆ ಇರ್ತಾ ಇದೆ. ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಸಾಧು ಅಂತಲೂ ಅವ್ರು ಹೇಳಿದರು. ನೋಡಿ ಏನು ಮಾಡೋಕ್ಕಾಗಲ್ಲ. ನಾವು ನೋಡಿ ನಮ್ಮ ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರಗನ್ನು ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ನಮಸ್ಕಾರ. ನನ್ನ ಗೆಳೆಯ ಇಲ್ಲ. ನನ್ನ ಗೆಳೆಯ ಕೆಲಸ ಮಾಡ್ತಾ ಒಂದು ಮೀಟಿಂಗ್ನಲ್ಲಿ ಅದ್ಭುತವಾದ ಮಾತುಗಳನ್ನಾಡ್ತಾ ನಮಗೆಲ್ಲ ಹಿತವಚನಗಳನ್ನ ಹೇಳ್ತಾ, ಯಾಕೆಂದರೆ ವಯಸ್ಸಿನಲ್ಲಿ ಹಿರಿಯ ಜೋಸೈಮನ್ ನಿರ್ದೇಶಕ, ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟು, ಹಾಗೆ ತನ್ನ 81ನೇ ವಯಸ್ಸಿನಲ್ಲಿ ಕೂಡ ಕೆಲಸ ಮಾಡಬೇಕು, ಕೆಲಸದ ಮೂಲಕ ನಾವು ಜನಗಳಿಗೆ ಸೇವೆ ಮಾಡಬೇಕು, ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಇತ್ತೀಚಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಿದ್ದ. ಅಲ್ಲಿ ಗೆದ್ದ, ಆದರೆ ನಮ್ಮನ್ನು ಬಿಟ್ಟು ಹೋದ. ಆ ನೋವು, ಆ ಸೋಲು ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ತುಂಬ ಕನಸುಗಾರ. ಇವತ್ತಿನ ಚಿತ್ರರಂಗದಲ್ಲಿ ಇಂತಹ ನಿರ್ದೇಶಕರು ಸಿಗೋದು ಬಹಳ ವಿರಳ. ಒಂದಂತೂ ನನ್ನ ಕುಟುಂಬಕ್ಕೆ ತುಂಬ ಹತ್ತಿರವಾದವನು, ನನ್ನ ಶ್ರೀಮತಿಗೆ ದೂರದ ಸಂಬಂಧಿ, ಮೇಲಾಗಿ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡಂಥ ಕೆಲಸ ಮಾಡ್ತಾಯಿದ್ದವನು. ಚಿತ್ರರಂಗ ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಮೀಟಿಂಗ್ ನಡೀತಾ ಇತ್ತು. ಅದರ ವಿವರಣೆಗಳು ಸಾಕಷ್ಟು ಜನ ಕೊಟ್ಟಿರ್ತಾರೆ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಒಂದು ಕಡೆಯ ನಿಮಿಷದವರೆಗೂ ಅವನು ಆರೋಗ್ಯವಾಗಿದ್ದ. ಅತ್ಯಂತ ಆರೋಗ್ಯವಾದ ಆಲೋಚನೆ, ಆರೋಗ್ಯವಾದ ಚಿಂತನೆ, ಆರೋಗ್ಯವಾದ ಮಾತು, ಹಿತವಚನಗಳು ತುಂಬ ಇವತ್ತು ನನ್ನ ಕಿವಿನಲ್ಲಿ ಕುಯ್ಗುಡ್ತಾ ಇದೆ. ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದವನು ತತ್ಕ್ಷಣ ಮಾಯ ಆಗ್ಬಿಡ್ತಾ ಅಂತಂದರೆ ನಂಬಿಕೆ ಆಗಲ್ಲ. ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ವಿಚಾರ ಅಂತಂದರೆ, ಅವನು ಕೆಲಸ ಮಾಡ್ತಾನೆ, ನಮ್ಮ ಕಣ್ಣು ಮುಂದೆನೇ ಆಸ್ಪತ್ರೆಯ ಮೆಟ್ಲು ಹತ್ತುತ್ತಾ ಚಿಕಿತ್ಸೆ ಫಲಕಾರಿಯಾಗದೆ ಸಿಗದೆ ಒಂದು 10 ಗಂಟೆ ಒದ್ದಾಡಿ ಅವನು ಪ್ರಾಣ ಕಳ್ಕೊಂಡಿದ್ದಾನೆ. ವಾಣಿಜ್ಯ ಮಂಡಳಿ ಮೀಟಿಂಗ್ ಇತ್ತು, ಕಾರ್ಯಕಾರಿ ಸಮಿತಿ ಮೀಟಿಂಗು, ಸರ್ಕಾರಕ್ಕೆ ಬಜೆಟ್ಗೆ ಏನಾಗ್ಕೊಂಡು ಎಲ್ಲ ವಿಷಯ ಚರ್ಚೆ ಮಾಡಿಕೊಂಡು ಫಂಕ್ಷನ್ ಮಾಡೋದೆಲ್ಲ ಮಾತಾಡೋದು. ತುಂಬ ಜನ ಪಾಪ ಜೋಸೈಮನ್ ಮಾತಾಡೋದು. ಇಡೀ ಕಮಿಟಿ ಒಂದು 45-50 ಮೆಂಬರ್ಸ್ ಇತ್ತು. ಎಲ್ಲ ಆಯಿತು. ಇಡ್ಲಿ ತಿಂದು 4 ಇಡ್ಲಿ ತಿಂದ ವಾಶ್ರೂಮ್ಗೆ ಹೋದರು. ವಾಶ್ರೂಮಿಂದ ಬರೋಕೆ ಬಿದ್ದೋಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಚಕ್ಕತ್ತ ನಮ್ಮ ಯಾರೋ ಒಬ್ಬ ಮೆಂಬರ್ ಜೋಸೈಮನ್ ಇಮಿಡಿಯೇಟ್ ಹೋದಾಗ ಅವರು ಅವಾಗ ಆಲ್ರೆಡಿ ಮಾತಾಡ್ತಾರೆ, ನನ್ನ ಮೊಬೈಲ್ ಇದೆ ಅಂತ. ಅದನ್ನು ಚಕ್ಕನ್ನು ಎತ್ಕೊಂಡು ಹಾಸ್ಪಿಟ್ಲ್ ಬರೋಕ್ಕೆ ಇಲ್ಲಿ ಬಂದಾಗ ಪಲ್ಸೆಲ್ಲ ನಿಂತೋಗ್ಬಿಟ್ಟು, ಅದರಿಂದ ಕಾರ್ಡಿಯೋ ಅಟ್ಯಾಕ್ ಅಂತ ಈಗ ಗೊತ್ತಾಯ್ತು.
ತುಂಬ ನೋವಾಗ್ತದೆ. ಒಳ್ಳೆ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು, ಸಲಹೆಗಳು ತುಂಬ ಚೆನ್ನಾಗಿ ಕೊಟ್ಟರು. ಇವಾಗಿಲ್ಲ ಅಂದರೆ ನಾವು ಊಹೆ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದ್ದ ವ್ಯಕ್ತಿ ಇಮ್ಮಿಡಿಯೇಟ್ಲಿ ಈ ಥರ ಆದರೆ ನಾವು ಯಾರು ಮನುಷ್ಯ ಯಾರು ಹೆಂಗಿರ್ತಾರೆ ಅಂತ ಇವತ್ತು ಭಗವಂತನೇ ತಿಳಿಸ್ತಾರೆ. ನಿರ್ದೇಶಕರು ಜೋ ಸೈಮನ್ ಇವತ್ತು ಇಲ್ಲ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಮನಸ್ಸು. ಯಾಕಂದರೆ ಅಷ್ಟೊಂದು ಆ ರೀತಿ ಹೇಳೋಕ್ಕಾಗ್ತಾಯಿಲ್ಲ. ಮನಸ್ಸೇ ಒಂಥರ ನೋವಾಗುತ್ತೆ ಹೇಳೋಕ್ಕೆ. ಅವರು ಚಿತ್ರರಂಗಕ್ಕೆ ಬಂದು ಸಹ ನಿರ್ದೇಶಕರಾದರು, ನಿರ್ಮಾಪಕರಾದರು, ಕೊನೆಗೆ ಕಲಾವಿದರು ಸಹ ಆದರು. ಕಲಾವಿದರಾಗಿ ತುಂಬ ಚಿತ್ರಗಳಲ್ಲೆಲ್ಲ ಅಭಿನಯ ಮಾಡಿದ್ದಾರೆ. ಅವರ ಚಿತ್ರಗಳು ನೋಡಿರ್ಬೋದು, ಎಲ್ಲ ಅವ್ರ ಬಗ್ಗೆನೂ ಹೆಚ್ಚೆಚ್ಚಾಗಿ ಗೊತ್ತಾಗಿದೆ. ಅವರ ಸ್ವಭಾವ ಹೇಳಬೇಕು ಅಂತಂದರೆ ಅವ್ರು ನೋಡಿದಾಗೆಲ್ಲ ಹೇಳ್ತಾ ಇದ್ದೆ, ನಿನಗೆ ಒರಟುತನ ಹೇಳೋಕ್ಕೆ ಬರಲ್ವಾ, ನಿನಗೆ ಗಟ್ಟಿತನ ಮಾತಾಡೋಕ್ಕೆ ಬರಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಅಂದರೆ ಅವರ ಸ್ವಭಾವ ಅಷ್ಟು ಸಾಫ್ಟಾಗಿರೋದು. ಯಾರ ಹತ್ರ ಜಗಳ ಆಡ್ತಿರಲಿಲ್ಲ, ಯಾರ ಹತ್ರ ಒರಟುತನವಾಗಿ ಮಾತಾಡ್ತಾ ಇರಲಿಲ್ಲ. ತನ್ನದೇ ಆದ ಒಂದು ಸ್ವಾಭಿಮಾನದಿಂದನೇ ಅವ್ರು ಜೀವನ ಮಾಡ್ಕೊಂಬಂದಿದ್ದಾರೆ ಈ ತನಕ ಅಂತಲೇ ಹೇಳ್ಬೋದು. ಆ ರೀತಿ ಇವತ್ತೇನಾದರೂ ಸಾಹಸ ಸಿಂಹ ಅಂತ ಹೇಳಬೇಕಾದ್ರೆ ಆ ಸಾಹಸ ಸಿಂಹ ಟೈಟಲ್ಲು ಬಹುಶಃ ನಮ್ಮ ಈ ನಿರ್ದೇಶಕರು ಜೋ ಸೈಮನ್ನಿಂದನೇ ಅದು ಬಂದಿರೋದು. ಅದು ಹೇಳೋಕ್ಕೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳಿದಾಗ ಈ ಟೈಟ್ಲ್ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಅವರಿಗೂ ಬಹಳ ಪ್ರೀತಿ ಪಾತ್ರರಾಗಿದ್ದರು ಜೋ ಸೈಮನ್. ಎಲ್ಲರ ಜೊತೆಯಲ್ಲೂ ಹಾಗೆ ನಡ್ಕೊಂಡು ಬರ್ತಾಯಿದ್ರು, ಎಲ್ಲರ ಜೊತೆಯಲ್ಲಿ ಪ್ರೀತಿಯಾಗಿದ್ದರು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿನ್ನ ವಯಸ್ಸು ಹೇಳಬೇಡ ಅಂತ ಇದ್ದೆ. ಯಾಕೆಂದರೆ ಅವ್ರು 80 ಅಂತ ಹೇಳಿದಾಗ ಹೇಳಬೇಡ, ನಿನಗೆ ದೃಷ್ಟಿ ಬೀಳುತ್ತೆ, ಬೇಡ 80 ನೀನು ಅಂತ ಹೇಳ್ತಾ ಇದ್ದೆ. ಆ ರೀತಿ ಮತ್ತು ಅವರಲ್ಲಿ ಏನೇ ನೋವಿರಲಿ, ಕಷ್ಟ ಇರಲಿ, ದುಃಖ ಇರಲಿ, ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ, ಒಬ್ಬರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಇತ್ತೀಚೆಗಷ್ಟೇ ಈಗ ಒಂದು 4-5 ವರ್ಷದಿಂದ ಅವರಲ್ಲಿ ಆಗೋ ನೋವುಗಳು, ಸಂಕಟಗಳು, ಬೇಸರಗಳು ಇವೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಅವ್ರ ಮಿಸ್ಸಸ್ಸು ಸಹ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರ ಜೊತೆಯಲ್ಲೂ ಹೇಳ್ತಾ ಇರಲಿಲ್ಲ. ಅವರಿಗೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೂ ಅವ್ರು ಬಹಳ ನೊಂದ್ಕೊಂಡಿದ್ದಾರೆ ತುಂಬಾ. ಅವ್ರಿಗೇನಿತ್ತು ಅಂದರೆ, ನನಗೊಂದು ಪ್ರಶಸ್ತಿ ಬಂದಿಲ್ವಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿಲ್ವಲ್ಲ ನನಗೆ. ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, 50 ವರ್ಷ ಸೇವೆ ಮಾಡಿದ್ದೀನಿ, 50 ವರ್ಷದಿಂದ ಚಿತ್ರರಂಗದಲ್ಲಿದ್ದೀನಿ. ನಾನು ಕಲಾವಿದನಾಗಿದ್ದೀನಿ, ನಿರ್ಮಾಪಕನಾಗಿದ್ದೀನಿ, ಎಲ್ಲ ಸಾಧನೆ ಮಾಡಿದ್ದೀನಿ. ಇನ್ನೂ ನಾನು ಏನು ಮಾಡಬೇಕು, ನನ್ನಿಂದ ಏನು ಮಾಡಿ ತೋರಿಸಿದ್ರೆ ಇವ್ರು ನನಗೆ ಕೊಡ್ತಾರೆ ಅನ್ನೋ ಒಂದು ದುಃಖ ತೋಡ್ಕೊಂಡಿದ್ದಾರೆ. ಅದು ಸುಮಾರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ 4-5 ವರ್ಷದಿಂದ ಅವರು ಅದ್ರ ಬಗ್ಗೆ ಚರ್ಚೆನೂ ಹೇಳಿದ್ದಾರೆ, ನೋವುಗಳು ಹೊಂದ್ಕೊಂಡಿದ್ದಾರೆ. ಈಗಂತೂ ಅವರು ಸುಮಾರು 4-5 ತಿಂಗಳಿಂದ ಅದ್ರ ಬಗ್ಗೆ ಬಹಳ ನೊಂದ್ಕೊಂಡಿದ್ದಾರೆ. ಅದು ನನಗೆ ಗೊತ್ತು, ನನ್ನ ಜೊತೆಯಲ್ಲೇ ಹೇಳಿ ನೊಂದ್ಕೊಂಡಿದ್ದಾರೆ. ನಾನು ಸಮಾಧಾನ ಮಾಡಿದ್ದೀನಿ. ಎಲ್ಲೋ ಒಂದು ಕಾಲ ಹೋಗಲಿ ಬಿಡು, ಮುಂದಿನ ವರ್ಷ ಅದು ನಿನಗೆ ಕೊಡ್ತಾರೆ ಬಿಡು, ನಿನ್ನ ಸಾಧನೆ ನೋಡಿ ಕೊಡ್ತಾರೆ ಅಂತ ಅವ್ರಿಗೆ ಸಮಾಧಾನ ಮಾಡಿದ್ದೇನೆ. ಅವಾಗ ಹೇಳಿದ್ರು, ಮುಂದಿನ ವರ್ಷನ ಬಿಡಮ್ಮ, ನಾನಿರ್ತೀನೋ, ಯಾರಿಗೆ ಗೊತ್ತಿರ್ತೀನೋ ಇಲ್ವೋ ಅಂತ ಆ ಒಂದು ವ್ಯಥೆ ಕೂಡ ಪಡಿಸಿದ್ದಾರೆ. ಸೊ ಇದೆಲ್ಲ ಹೇಳಿದಾಗ ಅವರ ನೋವು ಜಾಸ್ತಿ ಯಾವುದಿಲ್ಲ ನೋಡಿ. ಸಂಸಾರ ಬಗ್ಗೆ ನೋವಿಲ್ಲ, ಮತ್ತೊಂದು ಬಗ್ಗೆನೂ ನೋವಿಲ್ಲ. ಇವತ್ತು ಅವರು ಇಲ್ಲ ಅಂತ ಹೇಳೋಕ್ಕಾದರೆ, ನಿನ್ನೆ ನೋಡಿ ಚಿತ್ರರಂಗದ ಸಂಬಂಧಪಟ್ಟ ಸ್ಥಳದಲ್ಲೇ ಅವರು ಈ ರೀತಿ ಆಗಿದ್ದಾರೆ ಅಂದಾಗ ಅವರು ಚಿತ್ರರಂಗದಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದರು, ಎಷ್ಟು ಸೇವೆ ಮಾಡಿದ್ದಾರೆ, ಎಷ್ಟು ವಿಶ್ವಾಸದಿಂದ ಅವರಿದ್ದರು ಅಂತ ನಮಗೆ ಇದೇ ಒಂದು ಕಾರಣ ನಮಗೆ ಸಿಗುತ್ತೆ. ಅವರ ವಿಶ್ವಾಸ ನಿನ್ನೆ ಆಗಿರುವಂಥ ಸ್ಥಳದಲ್ಲಿ, ಚಿತ್ರರಂಗಕ್ಕೆ ಪಟ್ಟಂಥ ಸ್ಥಳದಲ್ಲಿ ಆಗಿದೆ ಇರೋದ್ರಿಂದ ಅವರ ವಿಶ್ವಾಸ ಏನು ಪ್ರೀತಿ ಎಲ್ಲ ನಮಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೇನು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರಲ್ಲಿ ಇದ್ದಿದ್ದ ಪ್ರೀತಿ ವಿಶ್ವಾಸ ಪ್ರತಿ ಸಲನೂ ಫೋನ್ ಮಾಡಿ ಅವರು ಚರ್ಚೆ ಮಾಡ್ತಾ ಇದ್ದಿದ್ದು ವಿಶ್ವಾಸಗಳು ಇವತ್ತಿಲ್ವಲ್ಲ ಅವನು ಅಂತ ಹೇಳೋಕ್ಕೆ ನನಗೆ ಬೇಸರ ಆಗುತ್ತೆ, ನೋವಾಗುತ್ತೆ ನನಗೆ. ಆಗ ಆ ಹೆಂಡತಿಗೆ, ಅವ್ರ ಮಕ್ಕಳಿಗೆ ದೇವ್ರು ನಿಜವಾಗ್ಲೂ ಅವ್ರಿಗೆ ಸಮಾಧಾನ ಕೊಡಬೇಕು, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅಕಾಲಿಕ ನಿಧನ ಒಂದು ದಿಗ್ಭ್ರಾಂತಿಯನ್ನೇ ಉಂಟು ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರ್ದು. ಈಗ 2.5 ತಿಂಗಳು 3 ತಿಂಗಳ ಕೆಳಗಡೆ ನಾನು ನಿರ್ಮಾಪಕರ ಸಂಘದ ಅಧ್ಯಕ್ಷನಾದಾಗ ಅಲ್ಲಿ ಬಂದು ಅವರ ಅಳಲನ್ನು ತೋಡ್ಕೊಂಡಿದ್ದರು. ಪ್ರತಿ ಸಾರಿ ಅವಾರ್ಡುಗಳು ಕೊಡೋವಂಥ ಸಂದರ್ಭದಲ್ಲಿ, ಜೀವಮಾನದ ಸಾಧನೆ, ರಾಜ್ಯೋತ್ಸವ ಅವಾರ್ಡು ಇವನ್ನೆಲ್ಲ ಕೊಡೋವಂಥ ಸಂದರ್ಭದಲ್ಲಿ ನನಗೆ ಇದಕ್ಕೆ ಹೋಗುತ್ತೆ ಸರ್ಕಾರಕ್ಕೆ, ಅದು ಎಲ್ಲಿಂದ ಮಿಸ್ ಆಗುತ್ತೆ ಅನ್ನೋಂಥ ಒಂದು ಮಾತು ಹೇಳಿ, ಕೊನೆಗೆ ಏನದು ಅಂತ ನೋಡೋಕ್ಕೆ ಅಂತ ಹೋದಾಗ ಯಾರೋ ಒಂದು ಮೂಕರ್ಜಿ ಕೊಟ್ಟಿದ್ದಾರೆ. ಆ ಮೂಕರ್ಜಿನಲ್ಲಿ ಅವರು ನಿರ್ಮಾಪಕರ ಸಂಘದ 16 ಮತ್ತು 18ನೇ ಸಾಲಿನ
ಕಾರ್ಯದರ್ಶಿಗಳಾಗಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಯಾವುದೋ ಹಣಕಾಸಿನ ಒಂದು ದುರ್ಬಳಕೆ ಆಗಿದೆ ಅಂತಕ್ಕಂಥ ಒಂದು ಆಪಾದನೆ ಮಾಡಿ ವಾರ್ತಾ ಇಲಾಖೆಗೆ ಒಂದು ಕಾಗದವನ್ನು ಕೊಟ್ಟಿದ್ದರಂತೆ. ಸೊ ಅದನ್ನು ಬಂದು ನಮ್ಮ ಹತ್ರ ಹೇಳಿದ್ರು. ನಮ್ಮಲ್ಲಿ ಯಾವುದೇ ರೀತಿಯ ಆ ಥರದ್ದು ದಾಖಲೆಗಳು ಇರಲಿಲ್ಲ, ಯಾವುದೇ ಆ ಥರದ್ದು ಅವಘಡಗಳು ಕೂಡ ನಡೆದಿರಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಒಂದು ಕಾಗದವನ್ನು ರೆಡಿ ಮಾಡಿ ನಮ್ಮ ಆಫೀಸ್ ಬೇರರ್ಸು ಎಲ್ಲರೂ ಕೂತ್ಕೊಂಡು ಮಾತಾಡಿ, ಅವರು ಅವಾರ್ಡಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಈ ಥರದಕ್ಕೆ ವಂಚಿತರಾಗಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರಿಗೊಂದು ಕಾಗದವನ್ನು ರೆಡಿ ಮಾಡಿ ಅಲ್ಲೇ ಡೈರೆಕ್ಟ್ರಿಗೂ ಫೋನ್ ಮಾಡಿ ಕಮಿಷನರ್ಗೂ ಕಾಗದ ಕೊಟ್ಟು, ಅವರು ಇದ್ದಂಥ ಸಂದರ್ಭದಲ್ಲಿ ಅಂದರೆ ಕಾರ್ಯದರ್ಶಿಗಳಾಗಿ ಯಾವಾಗ ಅವರು ಕೆಲಸ ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಆಗಿಲ್ಲ, ಅದನ್ನು ನಾವು ಸ್ಪಷ್ಟೀಕರಣ ಕೊಡ್ತಾಯಿದ್ದೀವಿ ಅಂತ ನಾವೆಲ್ಲ ಆಫೀಸ್ ಬೇರರ್ಸ್ ಕೂತ್ಕೊಂಡು ಮಾತಾಡಿ ಕಾಗದವನ್ನು ಕೊಟ್ಟಿದ್ದನ್ನು ತೊಗೊಂಡು ಇಷ್ಟು ವರ್ಷಕ್ಕೆ ಇದೊಂದು ನನಗೊಂದು ರಿಲೀಫ್ ಆದಂಗೆ ಆಗಿದೆ ಅಂತ ಹೇಳಿ ತಗೊಂಡು ಹೋದರು. ಹೋಗಿ ಅಲ್ಲಿ ಸರ್ಕಾರಕ್ಕೂ ಕೊಟ್ಟು ವಾರ್ತಾ ಇಲಾಖೆಗೂ ಕೊಟ್ಬಿಟ್ಟು ಸೀಲ್ ಹಾಕ್ಕೊಂಡು ಬಂದು ನನಗೆ ತೊಗೊಂಬಂದು ತೋರಿಸಿದ್ರು. ಪಾಪ ನಿನ್ನೆ ಈ ಥರ ಒಂದು ಮೀಟಿಂಗ್ನಲ್ಲಿ ಅದಾಗಿದ್ದು ತುಂಬ ನಮಗೆ, ನಾನು ಅವರು 67ನೇ ಇಸ್ವಿನಲ್ಲಿ ಅವರು ಉದ್ಯಮಕ್ಕೆ ಬಂದದ್ದು ಅಂತ ಕೂಡ ನಾನು ಕೇಳ್ಪಟ್ಟೆ. ನಾನು ಹುಟ್ಟಿದ್ದು 68 ವಯಸ್ಸಿನಲ್ಲಿ, ನನಗೀಗ 57 ವರ್ಷ. ನನಗೆ ಊಟಕ್ಕೂ ಒಂದು ವರ್ಷ ಮುಂಚೆ ಉದ್ಯಮಕ್ಕೆ ಬಂದವರು. ಅವ್ರದ್ದು ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನ ಒಂದನ್ನು ಹೇಳೋದನ್ನು ಬಿಟ್ಟು ಬೇರೆ ಇನ್ನೇನು ನನ್ನ ಬಾಯಿಂದ ಬರಲ್ಲ ಸರ್. ಥ್ಯಾಂಕ್ ಯು. ತುಂಬಾ ನೋವಾಗ್ತಾಯಿದೆ. ಒಂದು 15 ದಿವಸದ ಹಿಂದೆ ಚೇಂಬರ್ನ ಒಂದು ಎಲೆಕ್ಷನ್ಸಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಾಗಿ, ಏನು ಮಾಡ್ತಾಯಿದ್ದೀಯ ರವಿ, ಅವ್ರು ಕರೀತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು, ಏನಪ್ಪ ರವಿ ಅಂತ ಇದ್ದರು. ಅದು ಇವತ್ತು ಕಿವಿನಲ್ಲಿ ಗೂಗುಡ್ತಾ ಇದೆ. ಸೊ ಏನು ಮಾಡ್ತಿದ್ಯಪ್ಪ ಅಂದಾಗ, ಹೀಗೊಂದು ಸಿನಿಮಾ ಮುಗಿಸಿದ್ದೀನಿ, ಕಾಯ್ತಾ ಇದ್ದೀನಿ ರಿಲೀಸ್ಗೆ ಅಂದರೆ, ಹಂಗೆಲ್ಲ ಕಾಯಬಾರ್ದು, ಒಂದು ಆಗ್ತಾ ಇದ್ದಂಗೆ ಇನ್ನೊಂದು ಶುರು ಮಾಡು, ಪಟಾಕಿ ಹೊಡಿ, ಈ ಥರ ಎಲ್ಲ ಹೇಳ್ದಂಥ ಹಿರಿಯ ಜೀವ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ತುಂಬ ನೋವಾಗುತ್ತೆ. ನನಗೆ ಯಾಕೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಅಂತಂದರೆ, ನನ್ನ ಯಜಮಾನರಿಗೆ ಸಾಹಸ ಸಿಂಹ ಅಂತ ಏನಾದರೂ ಇವತ್ತು ಜನ ಕರೀತಾ ಇದ್ದಾರೆ ಅಂತಂದರೆ, ಆ ಸಾಹಸ ಸಿಂಹ ಅನ್ನೋ ಒಂದು ಬಿರುದನ್ನು ಕೊಟ್ಟಂತಹ ಒಂದು ಬುನಾದಿ ನಿರ್ದೇಶಕರಾದಂತಹ ಜೋ ಸೈಮನ್ ಸರ್. ಇವತ್ತು ಅವ್ರು ನನ್ನ ಜೊತೆ ಇಲ್ಲ, ನಮ್ಮ ಜೊತೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ದೇವ್ರು ಕೊಡಲಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ತುಂಬ ನೋವಾಗುತ್ತೆ. ಯಾಕೆಂದರೆ ನನ್ನ ಜೋಸೆಮನ್ ಸ್ನೇಹ ಏನು ಅನ್ನೋದು ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಭಾಗ ಜನಗಳಿಗೆ ಗೊತ್ತಿದೆ. ಏನೇ ಆದರೂ ದಿನಕ್ಕೆ ಒಂದು ಸರಿ ಫೋನ್ ಇಬ್ಬರಲ್ಲೊಬ್ಬರು ಮಾಡ್ತಾನೇ ಇದ್ದು. ನಾನು ಇತ್ತೀಚೆಗೆ ಸತತವಾಗಿ ಒಂದು 15 ವರ್ಷದಿಂದ ನಾನು ಯಾವುದೇ ಫಿಲಮ್ ಮಾಡಿದರು, ಇಲ್ಲ ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು, ಇಲ್ಲ ಸ್ಕ್ರಿಪ್ಟ್ ವರ್ಕಲ್ಲಿ ಇರ್ತಿದ್ರು. ಅಂಥ ಸ್ನೇಹ. ಅವ್ರನ್ನ ಬಿಟ್ಟು ನಾನು ಯಾವ ಫಿಲಮ್ನು ಸ್ಕ್ರಿಪ್ಟ್ ವರ್ಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ನಾನು ಇತ್ತೀಚೆಗೆ ಮಾಡಿದ್ದು ನನಗೆ ನೆನಪಿಲ್ಲ. ತುಂಬ ಆತ್ಮೀಯ ಸ್ನೇಹಿತರು. ಈ ರೀತಿಯಲ್ಲಿ ಸಾವೇನೋ ಒಳ್ಳೆಯ ರೀತಿಯಲ್ಲೇ ಬಂತು, ಬಟ್ ಚೇಂಬರ್ನಲ್ಲಿ ಆಗಿದ್ದು ತುಂಬ ನೋವಾಗುತ್ತೆ. ಒಳ್ಳೆಯ ಸ್ನೇಹಿತರನ್ನ ಕಳ್ಕೊಂಡಲ್ಲ ಅಂತ ದುಃಖ ಆಗುತ್ತೆ. ಆ ದುಃಖವನ್ನು ಭರಿಸುವ ಶಕ್ತಿ ಅವ್ರ ಕುಟುಂಬಕ್ಕೆಲ್ಲ ಬರಲಿ ಅಂತ ಹೇಳಿ ಹಾರೈಸ್ತೀನಿ. ನಿರ್ದೇಶಕರಲ್ಲಿ ಬಹುಶಃ ಕೊನೆ ಕೊಂಡಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಸುಮಾರು 40-45 ಪಿಕ್ಚರ್ಗಳನ್ನ ನಿರ್ಮಾಣ ಮಾಡಿದಂಥ ಜೋ ಸೈಮನ್ ಅವರು ಅಷ್ಟು ವರ್ಷ ಇದ್ದರೂ ಕೂಡ ಸಾಧನೆ ಬೇಕಾದಷ್ಟು ಮಾಡಿದ್ರು. ಆದರೆ ಅವರು ಕೊನೆಯ ಗಳಿಗೆಯನ್ನು ಕಷ್ಟದ ದಿನಗಳಲ್ಲಿ ಕಳೆದಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಬಹುಶಃ 80 ವರ್ಷದಲ್ಲಿ ಅವರು ಚಿತ್ರರಂಗದಲ್ಲಿ ಅಷ್ಟೊಂದು ಬಹಳಷ್ಟು ಕಲಾವಿದರನ್ನ, ಇದರಲ್ಲಿ ಅಂಬಿಕಾ ಇರ್ಬೋದು ಮತ್ತು ಬೇರೆ ಬೇರೆ ಕಲಾವಿದರನ್ನ ಬಹಳಷ್ಟು ಜನನ ಪರಿಚಯಿಸಿದಂಥವರು ಜೋ ಸೈಮನ್ ಅವರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಬಹುಶಃ ನಿನ್ನೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಭೇಟಿಯಾಗಿತ್ತು. ಅದೇ ಕೊನೆ ಭೇಟಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನೇ ಆಗಲಿ ಭಗವಂತ ಅವರ ಆತ್ಮಕ್ಕೆ ಒಂದು ಮಾತಾಡುವಾಗ ನಾನು ಮಾತಾಡ್ತಾ ಇದ್ದೀನಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದು. ಅದು ಒಂದು ದೊಡ್ಡ ಅದನ್ನೆಲ್ಲ ಇಶ್ಯೂ ಅಂತ ಅಂದ್ಕೊಳ್ಬೇಡಿ. ಅದನ್ನೆಲ್ಲ ಆಮೇಲೆಲ್ಲ ಅವರೇ ಮಾತಾಡ್ಬಿಟ್ಟು ಕೂತ್ಕೊಂಡ್ರು. ಎಲ್ಲ ಸಭೆಯಲ್ಲಿ ಅವೆಲ್ಲ ಕೆಲವೇ ಆಗಿದ್ದಲ್ಲ, ಅದೇನಿಲ್ಲ. ಭಗವಂತ ಅವ್ರಿಗೆ ಆಯಸ್ಸು ಕೊಟ್ಟಿದ್ದಷ್ಟು, ಅದನ್ನು ನಾವು ಯೋಚನೆ ಮಾಡ್ಬೇಕು ನಾವೆಲ್ಲರೂ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಷ್ಟೇ. ಬಹುಶಃ ಕನ್ಫ್ಯೂಷನ್ ಬೇಡ. ನಿನ್ನೆ ನಿರ್ಮಾಪಕ ವಾಣಿಜ್ಯ ಮಂಡಳಿ ನಾನು ಚರ್ಚೆಯಲ್ಲಿದ್ದೆ. ಊಹಾಪೋಹಗಳು ಮಾಡಿ ನಾವು ವಾಣಿಜ್ಯ ಮಂಡಳಿ ಮಾತು ಕತೆ ಆಗೋದು ನಿಜ. ಆ ಮಾತಲ್ಲಿ ಯಾರಿಗೂ ಏನು ಕಂಪೇರ್ ಮಾಡ್ಕೊಂಡು ಮಾಡೋದು ತಪ್ಪು ಅನಿಸುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅಪರೂಪದ ನಿರ್ದೇಶಕ. ಕೆಲವೇ ನಿರ್ದೇಶಕ ಅವ್ರು ನಿಂತ್ಕೊತಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕಷ್ಟೇ. ಯಾಕಂದರೆ ಅವರು
ಚಿತ್ರರಂಗದ ಬಗ್ಗೆ ಭಾಳ ನಂಬಿಕೆ ಇತ್ತು. ಆಮೇಲೆ ಭಾಳ ಕಷ್ಟದಲ್ಲೂ ಕೂಡ ಇದ್ರು. ನಿನ್ನೆ ಒಂದು 2 ಮಾತು ಹೇಳೋದ್ರು ಅವರು, ಹಿರಿಯರಿಗೆ 2,000 ಕೊಡುವಂಥ ಏನೋ ಒಂದು ಯೋಜನೆ ಮಾಡಿ ಕೊಡಿ, ತುಂಬ ಕಷ್ಟದಲ್ಲಿದ್ದೀವಿ ನಾವು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಅಂಥವ್ರು ಸಹಾಯ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಅವ್ರು ಕೊನೆಯ ಮಾತನ್ನು ಹೇಳಿದ್ರು. ಅದಕ್ಕೆ ಆ ಮಾಡಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಮಾಡೋ ಕೆಲಸ ಮಾಡಿದೆ ಅಂತ ಮತ್ತೊಮ್ಮೆ ಅವರಿಗೆ ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತಡ್ಕೊಂಡು ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಏನು ಮಾತಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಏಕೆಂದರೆ 10 ದಿವಸ ಹಿಂದೆ ನಾವು ಮ್ಯಾಜಿಕ್ ರಂಗ ಅಂತ ಒಂದು ಚಿತ್ರ ಮಾಡಿದ್ವಿ. ಅದಕ್ಕೆ ನಾನು ಕೊರಗಜ್ಜನ ಪ್ರೆಸ್ ಮೀಟ್ಗೆ ನಾನು ಕೊಚ್ಚಿನ್ಗೆ ಹೋಗಬೇಕಾಗಿತ್ತು. ನಮ್ಮ ರಂಗ ಅವ್ರನ್ನ ಕೇಳಿಕೊಂಡೆ, ಪ್ಲೀಸ್ ಕಳಿಸಿ ಅಂತ. ಅವರಂದರು, ಇಲ್ಲ ಮೇಡಮ್, ಕಾಂಬಿನೇಷನ್ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಇದ್ದಾರೆ, ಬೇಕಂದ್ರೆ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂದರು. ನಾನು ಇವಾಗ ಕಾಂಬಿನೇಷನ್ ಆರ್ಟಿಸ್ಟ್ ಬಂದು ಸರ್ ಡೈರೆಕ್ಟ್ರು ಜೋಸೆಮನ್ ಆಗಿತ್ತು. ನಾನು ಫೋನ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಅವರು ಎಷ್ಟು ಸ್ಪಂದಿಸಿದ್ರು ಅಂದರೆ, 10 ದಿವಸದಿಂದ ನಾವು ಮೀಟ್ ಮಾಡಿದ್ವಿ. ನಿಜವಾಗ್ಲೂ ಆ ಒಂದು ಇದನ್ನು ಮರೆಯೋದಕ್ಕಾಗೋದಿಲ್ಲ. ಅವ್ರ ಬಗ್ಗೆ ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತು, ಅವರ ಸಾಧನೆ ಬಗ್ಗೆ ಎಲ್ಲನೂ. ವಿಷ್ಣುವರ್ಧನ್ ಅವರ ಒಡನಾಟ, ಸಾಹಸ ಸಿಂಹ ಆ ಚಿತ್ರ ಅವರಿಗೆ ತುಂಬ ಹೆಸರು ತಂದಿತ್ತು ಕೂಡ. ಅಂಥ ಒಂದು ಬಹಳಷ್ಟು ಚಿತ್ರಗಳು, ವಿಷ್ಣುವರ್ಧನ್, ಅಂಬರೀಷು, ರಜನಿಕಾಂತ್, ಹೀಗೆ ತುಂಬ ಒಳ್ಳೊಳ್ಳೆ ಹೀರೋಗಳ ಜೊತೆ ಅವರು ಕೆಲಸ ಮಾಡಿದ್ರು. ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶಿಸಿದ್ರು. ಅವರ ಒಂದು ಪ್ರತಿಭೆ ನಿಜವಾಗ್ಲೂ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ನಿರ್ಮಾಪಕ ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮನ್ನು ತೊಡಗಿಸ್ಕೊಂಡು ಅಪ್ರತಿಮವಾದ ಒಂದು ಪ್ರತಿಭೆ ಅವರು. ಅವರೊಂದು ಸಾಧನೆ ನಿಜವಾಗ್ಲೂ ಮರೆಯೋದಕ್ಕಾಗೋದಿಲ್ಲ ಚಿತ್ರರಂಗಕ್ಕೆ. ನಾನು ಅವ್ರ ಚಿತ್ರಗಳಲ್ಲಿ ಬಹಳಷ್ಟು ಚಿತ್ರಗಳನ್ನ ನಟಿಸಿದ್ದೀನಿ. ಭಾಳ ನಿಜವಾಗ್ಲೂ ಹೇಳ್ತೀನಿ, ಅಂಥ ಸಹೃದಯಿ. ಅವ್ರ ಜೊತೆ ನಾನೊಂದು 2 ಸಿನಿಮಾ ಮಾಡಿದ್ದೀನಿ. ರಕ್ತ ತಿಲಕ ಒಂದು ಸಿನಿಮಾ ಮಾಡಿದ್ದೀನಿ, ಸಿಡಿದೆದ್ದ ಸಹೋದರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಮತ್ತು ಜೋ ನಮಗೊಂಥರ ಹತ್ತಿರವಾದ ವ್ಯಕ್ತಿತ್ವ. ಯಾರನ್ನು ನೋಯಿಸಿದವರಲ್ಲ, ಎಲ್ಲರನ್ನೂ ಪ್ರೀತಿಸಿದಂಥ ವ್ಯಕ್ತಿ. ಭಯಗ್ರಸ್ತರು, ಸಂಯಮದಿಂದ ವರ್ತಿಸ್ತಾ ಇದ್ದರು. ಇವತ್ತಿನ ದಿನ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಅವರ ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಕೇಳ್ಕೊತೀನಿ. ಹಾಗೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ನೀಡಲಿ ಅಂತ ಕೇಳ್ಕೊತೀನಿ. ಕನ್ನಡ ಜನಕ್ಕೆ ಗೊತ್ತಿದೆ ಮೇಡಮ್, ಎಲ್ಲ ಕರ್ನಾಟಕ. ನಾನು ಯಾರಿಗೂ ಫೋನ್ ಮಾಡೋ ನೆಸಿಟಿ ಇಲ್ಲ, ನಾನು ಸ್ಟೇಟಸ್ ಹಾಕೋ ನೆಸಿಟಿ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಆ ಥರ ಹೆಸರು ಮಾಡಿದ್ದಾರೆ. ಜನ ನೋಡಿ ಬರ್ತಾರೆ, ಅಷ್ಟು ಅಭಿಮಾನ ನಮ್ಮ ತಂದೆ ಮೇಲಿದೆ. ಅವ್ರು ಕೊಟ್ಟಿರೋ ಕೊಡುಗೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿದೆ. ಇದುವರೆಗೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇಂಡಸ್ಟ್ರೀಲಿ ಬಂದವರು, ಹೆಸರು ಮಾಡಿದವರು, ಸೀನಿಯರ್ ಮೋಸ್ಟು. ಅವ್ರಿಗೆ 80 ಇಯರ್ಸ್ ಅಂತಂದರೆ ಯಾರೂ ನಂಬಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಒಂದು ದಿವಸನೂ ಹಾಸ್ಪಿಟ್ಲ್ ಕಡೆ ಹೋದವರಲ್ಲ. ಒಂದು BP ಆಗಲಿ, ಶುಗರ್ ಆಗಲಿ, ಎಂಥ ರೋಗನೂ ಇಲ್ಲ. ಅವ್ರು ಸ್ವಲ್ಪ ಮಂಡಿ ನೋವು ಅನ್ನೋದು ಪ್ರಾಬ್ಲಮ್ ಇತ್ತು. ಮೊನ್ನೆ ಯಾವುದೋ ಸೀರಿಯಲ್ ಹೋಗಿ ಬಂದರು, ಮತ್ತು ಯಾವುದೋ ಸಿನಿಮಾ ಬಂತು. ಇದರ ಪದೇ ಪದೇ ಯಾವುದೋ ಸಿನಿಮಾ ಪ್ರಾಜೆಕ್ಟ್ಗಳು ಅವ್ರಿಗೆ ಯಾವುದೋ ಸ್ಟಾರ್ಟ್ ಆಗ್ತಿತ್ತು. ತುಂಬ ಖುಷಿಯಾಗಿದ್ದರು, ತುಂಬ ಖುಷಿಯಾಗಿ, ತುಂಬ ಆ್ಯಕ್ಟಿವ್. ನಾವು ಕೂಡ ಅಷ್ಟು ಆ್ಯಕ್ಟಿವ್ ಇಲ್ಲ, ಮಕ್ಕಳು ಕೂಡ. ಅವ್ರು ಹೇಳೋದು, ನಾನು ಹೋಗ್ತೀನಿ ಅಂಗಡಿಗೆ, ನಾನು ಹೋಗ್ತೀನಿ ಹಾಲು ತರಕ್ಕೆ, ಅವರು ಹೋಗಿ ಬರೋರು. ಅಷ್ಟು ಆ್ಯಕ್ಟಿವ್ ಆಗಿ ನಡ್ಕೊಂಡು ಓಡಾಡ್ಕೊಂಡಿದ್ದವರು. ನೆನ್ನೆ ನಾನು ಮನೆಯಿಂದ ಹೊರಗೆ ಹೋಗೋಗ್ಲೂ ಅವ್ರ ಮನೆಯಲ್ಲೇ ಇದ್ದರು, ಖುಷಿಯಾಗಿರು. ಬರ್ತೀನಿ ರೆಡಿ ಅಂತ ಹೇಳಿದೆ, ಬಂದೆ. ಅವರು ಚೇಂಬರ್ಗೆ ಹೋಗಿದ್ದಾರೆ. ಅಣ್ಣ ಫೋನ್ ಮಾಡ್ದೆ, ಈ ಥರ ಬಾ ಅಂತ. ನನಗೇನಾಯ್ತು ಅಂತ ಗೊತ್ತಿಲ್ಲ, ಕೇಳಿದೆ ಏನಾಯಿತು. ಏನೋ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾರೆ ಅಂತ. ಅರ್ಧ ದಾರಿಗೆ ಹೋದಾಗಲೇ ಗೊತ್ತಾಯ್ತು ಅವರು ತೀರ್ಕೊಂಡು. ಅಲ್ಲಿ ಹೋಗಿ EC ಮೀಟಿಂಗ್ ಇತ್ತು, ಅಲ್ಲಿ ಹೋಗಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡಿ, ಅದೇನೋ ತಿಂಡಿ ಎಲ್ಲ ತಿಂದು ಕೈ ತೊಳೆದು ಕೂತಿದ್ದಾರೆ, ಕುಸ್ತು ಬಿದ್ದಿದ್ದಾರೆ. ಅಲ್ಲಿ ಬಂದು ಎಲ್ಲ ನೋಡಿದ್ದಾರೆ, ಎಬ್ಸಿದ್ದಾರೆ, ಎದ್ದಿಲ್ಲ ಅವರು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಈ ಥರ ತೀರ್ಕೊಂಡಿದ್ದಾರೆ ಅಂತ ವಿಷಯ ಬಂತು.